ಸೊ ಫೈನಲಿ ಈಗ ರೀ ಎಕ್ಸಾಮ್ಗೆ ಹೋಗ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಟೇ ಕಾಮ್. ಈಗ ನೋಡಿ, ನೋ ನೀಡ್ ಟು ಫಿಯರ್ ದ ಎಕ್ಸಾಮ್. ಭಯ ಪಡಬಾರ್ದು, ಆಂಗ್ಸೈಟಿ ಬೇಡ, ಆತಂಕ ಬೇಡ, ರೆಸ್ಟ್ಲೆಸ್ನೆಸ್ ಬೇಡ, ಏನೋ ಒಂಥರ ಚಡಪಡಿಕೆ ಬೇಡ. ದಿನದ ಇವತ್ತು ಇಲ್ಲಿಂದ ನೋಡಿದ್ರೆ ಇನ್ನೂ ಒಂದು 25-26 ದಿನ ಇದೆ. 25-26 ದಿನ ಇಂಟು 12 ಗಂಟೆಗಳು ಅಂತಂದ್ರೆ 300 ಗಂಟೆ ಇದೆ. 300 hours, ವಿಚ್ ಇಸ್ ಸಬ್ಸ್ಟ್ಯಾನ್ಷಿಯಲ್ ಟೈಮ್. 300 ಗಂಟೆಗಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಆತಂಕ ಪಟ್ಕೊಂಡ್ಬೇಡಿ. ಡಿಟರ್ಮಿನ್ ವಾಟ್ ಮಿನಿಮಮ್ ಟು ಡೂ. ತುಂಬಾ ಜಾಸ್ತಿ ಮಾಡೋ ಪ್ರಯತ್ನ ಮಾಡಬೇಡಿ, ಎಲ್ಲಾ ಕಲ್ತ್ಕೊಂಡ್ಬಿಡ್ತೀನಿ ಅಂತ ಮಾಡಬೇಡಿ. ಏನೇನ್ ಕಲ್ತಿದ್ದೀರಾ, ಏನೇನ್ ನಿಮಗೆ ಗಟ್ಟಿ ಇದೆ ಅದನ್ನ ಇನ್ನೂ ಗಟ್ಟಿ ಮಾಡ್ಕೊಳ್ಳಿ. ಅದರಲ್ಲಿ ಬರುವಂತ ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡಿ. ಸೊ ಮಾಡಿ ಮುಗಿಸಿ, ರಿಲ್ಯಾಕ್ಸೇಷನ್, ರೆಸ್ಟ್ ಮಾಡೋದು ಎಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. 21ನೇ ತಾರೀಕು ಎಕ್ಸಾಮ್ ಚೆನ್ನಾಗಿ ಬರೆದು ಯು ರಿಲ್ಯಾಕ್ಸ್. ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಮೇಲೆ ಏನ್ ಮಾಡಬೇಕು ಅನ್ನೋದನ್ನ ಸಮಾಧಾನವಾಗಿ ಯೋಚನೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಿಮ್ಮ ಅಸ್ತಿತ್ವ ಕಾಪಾಡ್ಕೊಂಡ್ರೆ ನೀವು ಏನೋ ಒಂದು ಸಾಧನೆ ಮಾಡ್ಬೋದು. ಇವೆಲ್ಲದು ಡಾಕ್ಟರ್ ಆಗೋದು, ಎಂಜಿನಿಯರ್ ಆಗೋದು, IAS ಆಫೀಸರ್ ಆಗೋದು ಎಲ್ಲದೂ ಸಣ್ಣದೇ ನಿಮ್ಮ ಜೀವದ ಮುಂದೆ. ಸೊ ನೆವರ್ ಎವರ್ ಥಿಂಕ್ ಆಫ್ ಡೂಯಿಂಗ್ ಎನಿ ನಾನ್ಸೆನ್ಸ್ ಟು ಯುವರ್ ಸೆಲ್ಫ್. ನೀವೇ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ಬರುತ್ತೆ, ಆದಷ್ಟು ಪ್ರಯತ್ನ ಪಡಿ, ಬಂದಷ್ಟರಲ್ಲಿ ಸಂತೋಷವಾಗಿರಿ. ತೃಪ್ತಿ ಇಲ್ದಿದ್ರೂ ಪರವಾಗಿಲ್ಲ, ಇನ್ನೂ ಹೆಚ್ಚು ಬೇಕು ಅನ್ನೋ ಪ್ರಯತ್ನ ಮಾಡಿ, ಆದ್ರೆ ಸಂತೋಷವಾಗಿರಿ.